ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಂದು ಕಿರಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ. ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾಳೆ ನಾವು ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಸೊ ನಾವಿವತ್ತು ಸ್ವಲ್ಪ ದೇವರಿಗೆ ಮಡ್ಲಕ್ಕಿ ಮತ್ತು ದೇವ್ರಿಗೆ ಏನೇನು ಬೇಕೋ ಅದನ್ನು ತಗೊಳ್ಳೋಕ್ಕೆ ಸಿಟಿಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ. ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ದೇವರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ನಾಳೆ ಅರ್ಲಿ ಮಾರ್ನಿಂಗೇ ಹೋಗೋ ಪ್ಲ್ಯಾನ್ ಇದೆ. ಸೊ ಬೇಗ ಹೋಗಿ ಪಾಪಗೆ ಮುಡಿ ಇದೆ, ಅದು ಮೇಯ್ನು. ನನಗೆ ಬೇಜಾರಾಗುತ್ತೆ, ಯಾಕಂದರೆ ಇಷ್ಟು ದಿನ ಅವಳದು ಕರ್ಲಿ ಎಲ್ಲರೂ ಕೇಳಿದಾಗ ಕರ್ಲಿ ಹೇಳ್ದೆ ಅಂದರೆ ಅಯ್ಯೋ ಕರ್ಲಿ ಬಂದುಬಿಟ್ಟಿದೆ, ಸ್ಟೇಟ್ ಬರಬೇಕಿತ್ತು ಅಂತ ನಾನು ಅಂತಿದ್ದೆ. ಇವಾಗ ಆ ಕರ್ಲಿ ನನಗೆ ಅಭ್ಯಾಸ ಆಗಿಬಿಟ್ಟು ಅವಳಿಗೆ ಮುಡಿ ಮಾಡಬೇಕು ಅಂದರೆ ನನಗೆ ಒಂಥರ ಬೇಜಾರು. ಅಯ್ಯೋ ಇಷ್ಟು ಚೆನ್ನಾಗಿರೋ ಕೂದಲು, ಸ್ಟೋನ್ ಕೂದಲು ಬಂದುಬಿಟ್ಟಿದೆ, ಇಷ್ಟು ಚೆನ್ನಾಗಿರೋ ಕೂದಲನ್ನ ಮುಡಿ ಮಾಡಿಸ್ಬೇಕಲ್ಲ ಅಂತ. ಬಟ್ ದೇವ್ರಿಗೆ ಹಂಗೆಲ್ಲ ಅನ್ಕೋಬಾರ್ದು. ಓಕೆ, ನಾಳೆ ಹೋಗಿ ಮುಡಿ ಮಾಡಿಸ್ಕೊಬರ್ತೀವಿ. ಇವಾಗ ನಾವು ಕರೆಕ್ಟಾಗಿ ಎಲ್ಲಿದ್ದೀವಿ ಅಂತ ಅಂದರೆ ಮರಿಮಲ್ಲಪ್ಪ ಕಾಲೇಜ್ ಹತ್ರ ಇದ್ದೀವಿ. ಇನ್ನೂ ಬಿಸಿಲು ಹೋಗೇ ಇಲ್ಲ, 5 ಆಗಿದೆ ಟೈಮು, ತುಂಬಾ ಬಿಸಿಲಿದೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಸ್ವಲ್ಪ ಕೂಲಾಗಿತ್ತು, ಯಾಕಂದರೆ ಮಿಡ್ ನೈಟ್ ಸ್ವಲ್ಪ ಮಳೆ ಬಂದಿದೆ, ಅದಕ್ಕೆ ಸ್ವಲ್ಪ ಕೂಲಾಗಿತ್ತು. ಇವಾಗ ಇನ್ನೂ ಬಿಸಿಲು ಫುಲ್ ಉರಿತಾ ಇದೆ. ಒಂದು 6 ಗಂಟೆ 6:15 ಅಷ್ಟರಲ್ಲಿ ಬಿಸಿಲೆಲ್ಲ ಕಮ್ಮಿ ಆಗುತ್ತೆ. ಕಾಲೇಜು ಸ್ಕೂಲ್ ಬಿಟ್ಟಿದೆ, ಮಕ್ಕಳು ನೋಡಿ ಎಲ್ಲ ಈಚೆ ಬಂದಿದ್ದಾರೆ. ಇವತ್ತು ವೈಟ್ ಡ್ರೆಸ್ಸು, ಇವತ್ತು ಸ್ಯಾಟರ್ಡೆ, ಅದಕ್ಕೆ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಆದರೂ ಫುಲ್ ಡೇ ಇದೆಯಾ, ಆಫ್ ಡೇ ಇರುತ್ತಲ್ವಾ? ಮೋಸ್ಟ್ಲಿ SLC ಸ್ಟೂಡೆಂಟ್ಸು ಸ್ಪೆಷಲ್ ಕ್ಲಾಸು, ಹೌದು, ಎಕ್ಸಾಮ್ ಟೈಮ್ ಇರಬೇಕು. ಅದಕ್ಕೆ ಈ ರೋಡ್ ಫುಲ್ಲು ಬ್ಲಾಕ್ ಆಗಿದೆ ಮಕ್ಕಳಿಂದ. ಒಂದು ತಿಂಗಳು ಅಷ್ಟೇ ಎಕ್ಸಾಮು. ಇನ್ನೊಂದು ತಿಂಗಳಾದಮೇಲೆ ಎಲ್ಲ ಮಜಾ ಮಾಡ್ತಿರ್ತಾರೆ ಎಕ್ಸಾಮ್ ಆದಮೇಲೆ. ಅದು ನೆನೆಸ್ಕೊಂಡು ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಈ ಥರ ವೈಟ್ ಯೂನಿಫಾರ್ಮ್, ಆ್ಯಕ್ಚುಲಿ ನನಗೆ ಯೂನಿಫಾರ್ಮಲ್ಲಿ ವೈಟ್ ಯೂನಿಫಾರ್ಮ್ ನಂಗೆ ತುಂಬ ಫೇವ್ರೇಟ್ ಇತ್ತು. ವೆನ್ಸ್ಡೇ ಆ್ಯಂಡ್ ಸ್ಯಾಟರ್ಡೆ ಹಾಕೊಂಡು ಹೋಗೋದು ಚೆನ್ನಾಗಿರುತ್ತೆ. ಸ್ಕೂಲ್ ಬಸ್ ಎಲ್ಲ ಫುಲ್ ಜಾಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಸ್ಕೂಲ್ ಮುಂದೆನೂ ಈ ಥರ ಫುಲ್ಲು ಸ್ಕೂಲ್ ಬಿಡೋ ಟೈಮ್ಗೆ ಜಾಮ್ ಆಗಿಬಿಡ್ತಾಯಿತ್ತು. ಪಾಪ ಓಡಾಡೋರಿಗೆ ತುಂಬ ಕಷ್ಟ ಆಗ್ತಿತ್ತು. ವೈಟ್ ಎಲ್ಲ ಹೋಗಿ ಬ್ಲ್ಯಾಕ್ ಆಗಿಬಿಡ್ತಿತ್ತು, ಯಾಕೆ ಆ ಥರ ಬಿದ್ದು ಒದ್ದಾಡ್ಬಿಡ್ತಿತ್ತು ಫೀಲ್ಡ್ ಹೋಗಿ. ಹಿಂಗೆ ನನ್ನ ಬಟ್ಟೆ ಅಮ್ಮ ಬೈಯೋರು, ಅಯ್ಯೋ ಇವ್ರಿಗೆ ಯಾಕಾರ ಕೊಡ್ತಾರೋ ವೈಟ್ ಶರ್ಟ್ ಎಲ್ಲ ಅಂತ ಅಂದ್ಬಿಟ್ಟು ಫುಲ್ ಹಿಂಸೆ ಒಗೆಯೋದು ಅಂತ ಅಮ್ಮ. ಸೊ ನಾವೇನು ಕೊಳೆ ಮಾಡ್ಕೊ ಬರ್ತಿರ್ಲಿಲ್ಲ, ಹೆಂಗೆ ಹಾಕೊಂಡು ಹೋಗ್ತೀವಿ ಹಂಗೆ ನೀಟಾಗಿ ಬರ್ತಿದ್ವಿ ಗೈಸ್. ಇವಾಗ ನಾವು ಪ್ಯಾಲೇಸ್ ಹತ್ರ ಇದ್ದೀವಿ. ಬನ್ನಿ ಹೋಗಿ ಮಾರ್ಕೆಟ್ಗೆ ಹೋಗಿ ಬರೋಣ. ಇಲ್ಲ, ಫಾರಿನರ್ಸ್ಗಳು ಒಳಗಡೆ ಕೂತ್ಕೊಂಡಿದ್ರು, ನಿನ್ನ ಫೋನ್ ನೋಡ್ತಾ ಇದ್ದ. ಆಮೇಲೆ ಅವ್ರು ಯಾಕೆ ವೆಯ್ಟ್ ಮಾಡ್ತಾರೆ ನನ್ನ ನೋಡಿದ್ರು, ನಾನು ಪಾರ್ಕಿಂಗಿಗೆ ಅಂದೆ. ಪ್ಲೀಸ್ ಗೈಸ್, KR ಹಾಸ್ಪಿಟಲ್ಲು, ಈ ಕಡೆ ಕಾವೇರಿ ಎಂಪೋರಿಯಮ್ಮು. ನಡ್ಕೊಂಡು ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆ. ಇನ್ನೊಂದು ವಿಷಯ ಗೊತ್ತಾ, ಇವತ್ತು ನನಗೆ ಮಂತ್ ಎಂಡು, ಆಫೀಸ್ ವರ್ಕು ಮಾಡಬೇಕು, ಪರ್ಸನಲ್ ವರ್ಕು ಮುಗಿಸ್ಬೇಕು, ಎಷ್ಟು ಕೆಲಸ ಇದೆ, ಎಲ್ಲನೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ನೋಡಿ, ಇವ್ರು ಹೇಳ್ಬಿಡ್ತಾರೆ ಬಾ ಕಿರಣ ಬೇಗ ಅಂತ ಅಂದ್ಬಿಡ್ತಾರೆ. ನಾನು ಮಿಡ್ ನೈಟ್ ಕೆಲಸ ಮಾಡಿ ರೀಚ್ ಆಗಿ ಕೆಲಸನ ಮಾಡಿ ನೋಡಿದ್ರೆ ಇದೇನು ಜಗಳ ಆಡ್ತಾರ ಅನ್ಕೊಬಿಡ್ಬೇಕು. ಆಯಿತು, ಸಿಟಿ ಸ್ವಲ್ಪ ರಶ್ ಇಲ್ಲ, ಆರಾಮಾಗಿದೆ. ವೀಕೆಂಡ್ ಆದರೂ ಸ್ವಲ್ಪ ಆರಾಮಾಗಿದೆ. ಈ ನಡುವೆ ಅಂತೂ ವೀಕೆಂಡಲ್ಲಿ ಮೈಸೂರು ಸಿಟಿಲಿ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಟ್ರಾಫಿಕ್ ಇರ್ತಿತ್ತು. ಶನಿ ಮಹಾತ್ಮ ನೋಡಿ, ಈ ದೇವರು ನಾನು ಚಿಕ್ಕವಳಾಗಿದ್ದಾಗಲಿಂದ ಇದಿಲ್ಲೇ ಇದೆ. ಮಾಡಪ್ಪ, ಹಸು. ಶಾಪಿಂಗೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ನಾವು ಬಾಂಬೆ ಟಿ ಪಾರ್ನಿಸಕ್ಕೆ ಬಂದ್ವಿ. ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ, ಕಿರಣ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಬಾ, ಆಮೇಲೆ ಹೋಗೋಣ ಮಾರ್ಕೆಟ್ಗೆ ಅಂತಂದ. ಅದಕ್ಕೆ ತುಂಬ ಹೊಟ್ಟೆ ಹಸ್ವಾಗ್ತಿದ್ಯಾ? ಇನ್ನೂ ಅಲ್ಲ, ಇವಾಗ ತಾನೇ ಬಂದಿದ್ದೀವಿ, ಇನ್ನು ಮಾರ್ಕೆಟ್ ಒಳಗಡೆ ಹೋಗಿಲ್ಲ. ಊಟ ಮಾಡಿದ ಮಧ್ಯಾಹ್ನ ಅಲ್ವಾ? ಓ ಹೌದಾ. ಸೊ ನಾವು ಮಸಾಲೆ ಪುರಿ ಆರ್ಡರ್ ಮಾಡಿದ್ವಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ನಮ್ಮ ಅಕ್ಕ ಟೇಸ್ಟ್ ನೋಡಿದ್ವಿ. ಸೊ ಮಸಾಲೆ ಪುರಿ ಆರ್ಡರ್ ಮಾಡಿದ್ದೀವಿ. ನೋಡಿ, ಚಾಮುಂಡೇಶ್ವರಿ ಮೈಸೂರಲ್ಲಿ ಪ್ರತಿಯೊಂದು ಅಂಗಡಿಲೂ ಸಾರಿ ಇದೇ ಇರ್ತದೆ. ಓಕೆ, ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರು ಇನ್ನೂ ಕೊಟ್ಟಿಲ್ಲ. ಇವಾಗ ಬಿಸಿಲೆಲ್ಲ ಹೋಗಿದೆ ಗೈಸ್, ಒಂದು ಸ್ವಲ್ಪ ಆರಾಮಾಗಿದೆ. ಮಸಾಲೆ ಪುರಿ ತಿನ್ನೋಣ ಬನ್ನಿ. ಪುರಿ ಬಂತು ನೋಡಿ, ಎಷ್ಟು ಸಖತ್ತಾಗಿದೆ ನೋಡೋಕ್ಕೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಿರಣ ನೋಡು, ನೀವು ಈ ಸಲ ಟೇಸ್ಟ್ ನೋಡ್ಬಿಟ್ಟು ನೆಕ್ಸ್ಟ್ ಟೈಮ್ ಸಿಟಿಗೆ ಬಂದಾಗ ಇಲ್ಲೇ ತಿನ್ನೋಣ ಅಂತೀಯಾ? ಚೆನ್ನಾಗಿದೆಯಾ? ನಿಜ ಹೇಳು, ಆನೆಸ್ಟ್ ರಿವ್ಯೂ ಕೊಡು. ನಮ್ಗೆ ಹಂಗೆ ಇಷ್ಟಪ್ಪ, ಮಸಾಲೆ ಜಾಸ್ತಿ ಇರಬೇಕು.
ನಮಗೆ ಉರಿಯಲ್ಲ. ಏನಂತೀಯ? ಅದನ್ನ ತಿನ್ಬಿಟ್ಟು ಒಂದು ಬಾದಾಮ್ ಮಿಲ್ಕ್ ಕುಡಿದ್ಬಿಡು, ಎಲ್ಲ ಸರಿ ಹೋಗುತ್ತೆ. ಗೈಸ್ ಬನ್ನಿ ನಾವು ತಿನ್ನೋಣ ಮಸಾಲೆ ಪುರಿನ. ಹೇಗಿದೆ? ಸೊ ದೈಪುರಿ ತಿಂದ್ಕೊಂಡು ಮಾರ್ಕೆಟ್ ಒಳಗಡೆ ಎಂಟ್ರಿ ಆದ್ವಿ ಗೈಸ್. ಮಾರ್ಕೆಟು ಕೂಡ ತುಂಬ ಏನು ರಶ್ ಇರಲಿಲ್ಲ. ಸರಿ, ಅಲ್ಲಿಂದ ಫಸ್ಟು ನಾನು ಗದ್ಗೆ ಅಂಗಡಿಗೆ ಹೊಟ್ಟೋಗೋಣ ಅಂತ ಹೇಳಿ ಹೋದ್ವಿ. ನಮ್ಮದು ರೆಗ್ಯುಲರ್ ಅಂಗಡಿ ಅದು ಆ್ಯಕ್ಚುಲಿ, ಬನ್ನಿ ತೋರಿಸ್ತೀನಿ. ಫ್ರಂಟಲ್ಲೇ ಇತ್ತು. ಒಂದು ವರ್ಷದಿಂದ ಬೆಂಕಿಯಿಂದ ಸುಟ್ಟೋಯ್ತು ಅಂಗಡಿ ಮಾರ್ಕೆಟ್ ಒಳಗಡೆನೆ. ಆ್ಯಕ್ಚುಲಿ ರೆಗ್ಯುಲರಾಗಿ ಹೋಗೋರು ಈ ಅಂಗಡಿ ನೋಡಿರ್ತೀರ. ಅದಾದಮೇಲೆ ಅವರು ಶಿಫ್ಟ್ ಮಾಡಿಕೊಂಡ್ರು. ಬಾಳೆಹಣ್ಣೆಲ್ಲ ಇರುತ್ತಲ್ಲ, ಆ ಸೆಷನಲ್ಲಿ ಅಂಗಡಿಗಳನ್ನ ಹಾಕ್ಕೊಂಡ್ರು, ಮಹದೇಶ್ವರ ಸ್ಟೋರ್ ಅಂತ ಹೇಳಿ. ನೋಡಿ, ಬಾಳೆಹಣ್ಣು ಮತ್ತು ಬಾಳೆ ಎಲೆ ಅದೆಲ್ಲ ಸಿಗುತ್ತೆ, ಆ ಸೆಕ್ಷನಲ್ಲಿ ಇದೆ. ಅಂಕಲ್ ತುಂಬ ವರ್ಷದಿಂದ ಪರಿಚಯ. ನಾನೇನು ಮಾಡಿದ್ದೆ ಅಂದರೆ, ನಾನೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ ಏನೇನು ತೊಗೊಬರ್ಬೇಕಂತ. ಯಾಕೆಂದರೆ ಅಲ್ಲಿ ಒಂದು ಮಿಸ್ ಆದ್ರೂ ಸುಮ್ಮನೆ ಬೇಜಾರಾಗುತ್ತೆ, ಅಯ್ಯೋ ಮರ್ತ್ಕೊಬಂದ್ಬಿಟ್ನಲ್ಲ ಅಂತ ಹೇಳಿ. ಏನೇ ತರಬೇಕು ಅಂದ್ರೂ ಅಷ್ಟು ಈ ಥರ ಲಿಸ್ಟ್ ಮಾಡ್ಕೊಂಡು ಹೊಟ್ಟೋಗಿ ಏನೇನು ಬೇಕೋ ನೀಟಾಗಿ ತೊಗೊಂಡು ಬರ್ತೀನಿ. ಅದೇ ಥರನೇ ಬರ್ಕೊಂಡು ಹೋಗಿದ್ದೆ. ಆ ಅಂಗಡಿಲಿ ಎಲ್ಲ ಪ್ರತಿಯೊಂದು ಸಿಕ್ತು ಕೂಡ. ಅಷ್ಟರಲ್ಲಿ ಕಿರಣ ವೀಡಿಯೋ ಮಾಡ್ತಾಯಿದ್ರು, ನಾನು ಒಂದು ಸ್ಮೈಲ್ ಮಾಡಿದೆ. ಅದಾದಮೇಲೆ ಅಲ್ಲಿಂದ ಕಾಯಿ ಅಂಗಡಿಗೆ ಹೋದ್ವಿ. ಕಾಯಿ ನೋಡಿದೆ, ಇದು ಅಷ್ಟೇ ರೆಗ್ಯುಲರಾಗಿ ನಾವು ಕಾಯಿಲೇ ತೊಗೊಳ್ಳೋದು. ಮಧ್ಯದಿಂದ ಮಾರ್ಕೆಟ್ಗೆ ಎಂಟ್ರಿ ಆದರೆ ಲೆಫ್ಟ್ ಸೈಡಲ್ಲೇ ಇದೆ ಅಂಗಡಿ, ಕಾಯಿ ಅಂಗಡಿ. ಮೈಸೂರಲ್ಲಿರೋರು ಆಲ್ಮೋಸ್ಟ್ ಎಲ್ಲರಿಗೂ ಈ ಕಾಯಿ ಅಂಗಡಿ ಗೊತ್ತಿರುತ್ತೆ. ಸುಮಾರು ವರ್ಷದಿಂದನೂ ಇವ್ರು ಕಾಯಿ ಅಂಗಡಿ ಇಟ್ಕೊಂಡಿದ್ದಾರೆ. ಫಸ್ಟು ತಾತ ಇದ್ದರು, ಅವ್ರು ಎಕ್ಸ್ಪೈರ್ ಆಗಿಬಿಟ್ರು. ಸೊ ಇವಾಗ ಬೇರೆಯವ್ರು ನೋಡ್ಕೊತಾ ಇದ್ದಾರೆ. ಅಲ್ಲಿ ಫೋಟೋ ಹಾಕಿದ್ದಾರೆ ನೋಡಿ, ಅವರೇನೆ. ತುಂಬ ಒಳ್ಳೆ ಮನುಷ್ಯ ಪಾಪ. ಈ ಅಂಕಲ್ ನೋಡ್ಕೊತಿದ್ರೆ, ಇದು ಬಿಟ್ಟರೆ ಒಂದು ಹುಡುಗ ಇರ್ತಾನೆ, ಅವರು ನೋಡ್ಕೊತಿರ್ತಾರೆ. ಸೊ ಕಾಯಿ ನಂಗೆ ಬೇಕಿತ್ತು ಮಡ್ಲಕ್ಕಿಗೆ ಮತ್ತು ದೇವ್ರ ಪೂಜೆಗೆ ಎಲ್ಲ. ಕಾಯೆಲ್ಲ ತೊಗೊಂಡಾದ್ಮೇಲೆ ಲಾಸ್ಟಲ್ಲಿ ಹೂವು ತರೋದಿತ್ತು. ಸೊ ಹೂವನೂ ತೊಗೊಂಡೆ. ಹೂವು ಅದು ತುಂಬ ಫ್ರೆಶಾಗಿ ಬಂದುಬಿಟ್ಟಿದೆ. ಬರೀ 50 ರೂಪಾಯಿ ಒಂದು ಮಾಳ ಆಗಿತ್ತು, ಒಂದು ಮಾರ 50 ರೂಪಾಯಿ ಆಗಿತ್ತು. ಅದನ್ನು ತೊಗೊಂಡು ಅಕ್ಕಿ ಮತ್ತು ಬೆಲ್ಲ ತೊಗೋಬೇಕಾಗಿತ್ತು. ಹಾಗೆ ಪ್ರಾವಿಷನ್ ಸ್ಟೋರಿಗೆ ಬಂದೆ, ಮಾರ್ಕೆಟಲ್ಲೇ ಅಕ್ಕಿ ತೊಗೊಂಡೆ ಹೆಂಡೇವ್ರಿಗೆ ಮಡ್ಲಕ್ಕಿ ಕೊಡೋದಕ್ಕೆ. ಸೊ ಅದನ್ನೆಲ್ಲ ತೊಗೊಂಡಾಯಿತು. ಅದಾದಮೇಲೆ ಮತ್ತೆ ಕಾರ್ಗೆಲ್ಲ ಲಗೇಜು ತೊಗೊಂಡು ಬಂದು ಕಾರ್ ತೆಗೆದ್ವಿ ಗೈಸ್. ಪೂಜೆ ಸಾಮಾನೆಲ್ಲ ತೊಗೊಂಡಾಯಿತು. ಹಾಗೆ ದೇವ್ರಿಗೆ ಮಡ್ಲಕ್ಕಿಗೆ ಏನೇನು ಬೇಕು ಅದನ್ನು ಕೂಡ ತೊಗೊಂಡಾಯಿತು. ತುಂಬ ರಶ್ ಏನಿರಲಿಲ್ಲ ಇವತ್ತು, ಯಾಕೋ ಮಾರ್ಕೆಟ್ ಆರಾಮಾಗಿತ್ತು. ಎಲ್ಲ ತೊಗೊಂಡು ಬಂದ್ವಿ ನೋಡಿ. ನಾಳೆಗೆಲ್ಲ ರೆಡಿ ಮನೆ ದೇವ್ರು ಮಾಡೋದಕ್ಕೆ ಆ್ಯಂಡ್ ನನ್ನ ಪಾಪಗೆ ಮುಡಿ ಕೊಡೋದಕ್ಕೆ. ಇವಾಗ ನಾವು ದೇವರಿಗೆ ಸೀರೆ ತೊಗೊಳಕ್ಕೆ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ಗೆ ಹೋಗ್ತಿದ್ದೀವಿ. ದೇವ್ರಿಗೆ ಸೀರೆ ತೊಗೊಂಡು ಡೈರೆಕ್ಟ್ ಮನೆಗೇ ಎಲ್ಲ ಕೆಲಸ ಮುಗೀತು, ಎಲ್ಲನೂ ತೊಗೊಂಡು ಕೂಡ ಆಯಿತು. ಈಗ ಹೋಗಿ ಎಲ್ಲ ನಾಳೆಗೆ ರೆಡಿ ಮಾಡಿಕೊಂಡು ಸೆಪ್ರೇಟ್ ಗಂಡಿಯವ್ರಿಗೆ ಹೆಂಡಿಯವ್ರಿಗೆಲ್ಲ ಸೆಪ್ರೇಟ್ ಮಾಡಿ ಬ್ಯಾಗ್ ಎತ್ಕೊಂಡು ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಮನೆ ದೇವ್ರಿಗೆ ಹೋಗಬೇಕು. ಮನೆ ದೇವ್ರಿಗೆ ಹೋಗಿ ನನ್ನ ಪಾಪಗೆ ಮುಡಿ ಕಟ್ಕೊಂಡು ವಾಪಸ್ ಬರಬೇಕು ಗೈಸ್. ಬನ್ನಿ ಸೆಂದಿಲ್ ಕುಮಾರ್ಗೆ ಹೋಗ್ಬಿಟ್ಟು ಬರೋಣ. ನಾವು ಸೆಂದಿಲ್ ಕುಮಾರ್ಗೆ ಬಂದ್ವಿ ದೇವ್ರ ಸ್ಯಾರಿ ತೊಗೊಳಕ್ಕೆ. ಬನ್ನಿ. ಸೊ ಸೆಂದಿಲ್ ಕುಮಾರಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಗೈಸ್. ಯಾಕಂದರೆ ನನ್ನ ತಂಗಿ ಮದುವೆ ಟೈಮಲ್ಲಿ ಆಲ್ಮೋಸ್ಟ್ ನಾವು ಅರ್ಧ ಶಾಪಿಂಗ್ ಇಲ್ಲೇ ಮಾಡಿದ್ದು. ಎಲ್ಲರಿಗೂ ಫ್ಯಾಮಿಲಿ ಸ್ಟೋರ್ ಅಂತ ಅನ್ನೋದು ಟ್ರೂ ಆ್ಯಕ್ಚುಲಿ. ಬಾಯ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ. ಆ್ಯಂಡ್ ಗರ್ಲ್ಸ್ಗೂ ಅಷ್ಟೇ ಡ್ರೆಸ್ಸಸ್ ಆಗಲಿ ಅದೇ ಸೀರೆ ಆಗಲಿ ತುಂಬ ಚೆನ್ನಾಗಿರೋದು ಸಿಗುತ್ತೆ, ಮಕ್ಳಿಗೂ ಸಿಗುತ್ತೆ. ಸೊ ನಾನು ಇಲ್ಲಿಗೆ ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಈ ನಡುವೆ ಬಂದ್ವಿ ನೋಡಿ, ತುಂಬಾ ಕಲೆಕ್ಷನ್ಸ್ ಇತ್ತು. ಸೊ ನಾನು ದೇವ್ರಿಗೆ ಸೀರೆ ತೊಗೋಬೇಕಾಗಿರೋದ್ರಿಂದ ದೇವರಿಗೆ ತೋರಿಸಿ ಅಂತ ಹೇಳಿದೆ. ಒಬ್ಬರು ಅಂಕಲ್ ಬಂದರು, ತೋರಿಸಿದ್ರು, ಎಷ್ಟೊಂದು ಸೀರೆ ತೋರಿಸ್ತಿದ್ರು. ಎಲ್ಲರೂ ದೇವರಿಗೆ ಬಂದು ಗ್ರೀನು, ರೆಡ್ಡು, ಎಲ್ಲೋ ಈ ಮೂರಲ್ಲಿ ಕೊಡ್ತಾರೆ ಅಂತ ಅಂತಿದ್ರು. ನಾನು ಯಾವುದೋ ಪರ್ಪಲ್ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ನೋಡಿದೆ. ಅದಾದಮೇಲೆ ಅವ್ರು ಮತ್ತೆ ಹೇಳಿದ್ರು, ಗ್ರೀನು ಇಲ್ಲ, ರೆಡ್ಡು ಇಲ್ಲ, ಎಲ್ಲೋಲ್ಲಿ ಕೊಡಿ ಮೇಡಮ್, ಆಲ್ಮೋಸ್ಟು ಈ ಮೂರೇ ಎಲ್ಲರೂ ತೊಗೊಳ್ಳೋದು ಅಂತ. ಸರಿ, ನಾನು ರಿಸ್ಕೇನಿಕೆ ಅಂತ ಅಂದ್ಬಿಟ್ಟು ಗ್ರೀನೇ ನೋಡೋಣ ಅಂತ ನೋಡಿದೆ. ಒಂದೆರಡು ಗ್ರೀನ್ ಶೇಡ್ ನೋಡಿದೆ. ಬಟ್ ನಾನು ಫಸ್ಟ್ ನೋಡಿದ ಸ್ಯಾರಿ ಬಂದು ಗ್ರೀನ್ ಕಲರ್ನೇ. ಅದು ತುಂಬ ಚೆನ್ನಾಗಿತ್ತು ಬಾರ್ಡರು, ಅಂದರೆ ದೇವ್ರಿಗೆ ಉಡ್ಸೋದೇ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಆದರೂ ಒಂದ್ಸಲ ರೆಡ್ ನೋಡೋಣ ಅಂತೆಲ್ಲ ಹೇಳಿ ನೋಡಿದೆ. ಕೊನೆಗೆ ನನಗೆ ಎಲ್ಲದಕ್ಕಿಂತ ನಾನು ಫಸ್ಟ್ ಯಾವ ಸೀರೆ ನೋಡಿದ್ನೋ ಅದೇ ಇಷ್ಟ ಆಯಿತು. ಅಂಕಲ್ಗೆ ಹೇಳಿದೆ, ಅವ್ರು ಹೇಳಿದರು ಫಸ್ಟ್ ನೀವು ಇದನ್ನೇ ಇಷ್ಟಪಟ್ರಿ ಅಂತ. ಓಕೆ ಅಂಕಲ್ ಬಿಲ್ ಮಾಡಿಸ್ಬಿಡಿ ಅಂತ ಅಂದೆ. ಆಮೇಲೆ ಅವ್ರು ಬಿಲ್ ಕೌಂಟ್ರಿಗೆ ತೊಗೊಂಡು ಬಂದರು. ಹಾಗೆ ಬಿಲ್ ಪೇ ಮಾಡಿ ಅಲ್ಲಿಂದ ಹೊರಡೋಣ ಇನ್ನೇನು ಆಯ್ತಲ್ಲ ಅಂತಂದೆ. ಅದಕ್ಕೊಂದು ಬ್ಲೌಸ್ ಪೀಸ್ ಬೇರೆ ತೊಗೊಂಡ್ವಿ. ಅಲ್ಲಿ ಅವ್ರು ಬ್ಲೌಸ್ ಪೀಸು ಜೊತೆ ಕೊಡಿ ಅಂತ ಹೇಳಿದ್ರು. ಓಕೆ ಫೈನ್ ಅಂದ್ಬಿಟ್ಟು ಅದೆರಡನ್ನೂ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಗೈಸ್. ಲೇಟ್ ಆಗಿತ್ತು. ಗುಡ್ ಮಾರ್ನಿಂಗ್ ಗೈಸ್. ನಾವು ಮನೆ ದೇವರಿಗೆ ಹೊರಟಿದ್ದೀವಿ. ಟೈಮ್ ಬಂದು 8:45 ಗಂಟೆ ಆಗಿದೆ. ಸೊ ಇಲ್ಲಿಂದ 1 ಅವರ್ ಬೇಕಾಗುತ್ತೆ ಹೋಗೋಷ್ಟರಲ್ಲಿ, ಯಾಕಂದರೆ ಅದು ಟಿ ನರಸೀಪುರ ಮೂಗೂರು ಮುಂದೆ ಇರೋದು. ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕಿರಣ್ ಅವ್ರು ಇದ್ದಾರೆ, ಆ್ಯಂಡ್ ನಮ್ಮಮ್ಮ ಪಾಪು ಎಲ್ಲರೂ
ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮನೆಯವರು ಆ ಕಡೆಯಿಂದನೇ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಬರ್ತಿದ್ದಾರೆ. ಸೊ ಟೆಂಪಲಲ್ಲೆಲ್ಲ ಮೀಟ್ ಆಗ್ತೀವಿ ಅಲ್ವಾ ಕಿರಣ? ಎಸ್, ಇಲ್ಲಿಂದ 1 ಅವರ್ ಬೇಕಾಗುತ್ತೆ. 40 ಕಿಲೋಮೀಟರ್ಸ್ ಇದೆ. 40 ಕಿಲೋಮೀಟರ್ಸ್ ಇದೆ. ಬೇಗ ರೀಚ್ ಆಗ್ತೀವಿ. ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಮಧ್ಯಾಹ್ನ ಬಿಸಿಲು ಹೆಂಗಿರುತ್ತೋ ನೋಡೋಣ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಗೈಸ್, ನಾವು ಟೆಂಪಲ್ ರೀಚ್ ಆದ್ವಿ. ನಮ್ಮ ಅತ್ತೆ ಮತ್ತು ನಮ್ಮ ಅಣ್ಣ ಬಂದಿದ್ದರು. ಸೊ ಕಿರಣ ಅಂತೂ ಪಾಪನ ಬಿಟ್ಟೇ ಇಲ್ಲ. ಅಯ್ಯೋ ಮುಡಿ ಮಾಡ್ತಾರೆ, ಅಳ್ತಾಳೆ, ಜಾಸ್ತಿ ಅಳ್ತಾಳೆ, ಹೆಂಗಪ್ಪ ನೋಡೋದು ಅಂತ ಪಾಪ ಫುಲ್ ಫೀಲಿಂಗು ಆಗ್ಲೇ. ಸೊ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋದ್ವಿ. ಇಲ್ಲಿ ಎಲ್ಲ ನಮ್ಮ ಮಾವಂಗೆ ಗೊತ್ತಿರೋರೇನೆ, ತುಂಬ ಪರಿಚಯ. ಯಾಕೆಂದರೆ ನಮ್ಮ ಮಾವನ ಹುಟ್ಟೂರು ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ಅವಳೆಲ್ಲರೂ ಗೊತ್ತು. ಅವರು ಸರಿ ಒಂದು ಫೋನ್ ಮಾಡ್ಕೊಂಡೇ ಹೋಗಿದ್ವಿ. ಆ್ಯಕ್ಚುಲಿ ಈ ದೇವಸ್ಥಾನ ಇವಾಗ ಹೊಸದಾಗಿ ಕಟ್ಟಿರೋದು. ನನ್ನ ಮದುವೆ ಆದಾಗ ಈ ಥರ ಇರಲಿಲ್ಲ, ಇವಾಗ ಕಟ್ತಾಯಿದ್ರು. ಶಿವ ಪಾರ್ವತಿ ನೋಡಿ ಕಟ್ಟಿ ಎಲ್ಲ ಆಗಿದೆ. ಏನೋ ಒಂದು ಫಂಕ್ಷನ್ ಆಗಿತ್ತು ಅನ್ಸುತ್ತೆ ರೀಸೆಂಟಾಗಿ. ಹೂವೆಲ್ಲ ಇತ್ತು, ಹೂವೆಲ್ಲ ಚೆನ್ನಾಗಿ ಹಾಕಿದ್ರು. ಅದಾದಮೇಲೆ ಬಸವಣ್ಣ ಬೇರೆ ದೇವಸ್ಥಾನದ ಒಳಗಡೆನೇ ಇತ್ತು. ಖುಷಿ ಆಯ್ತು ಅದನ್ನು ನೋಡಿ. ಅವರು ದೇವಸ್ಥಾನ 3 ರೌಂಡ್ ಸುತ್ತಿ ಅಂತ ಹೇಳಿದ್ರು. ಸೊ ಪಾಪ ಕರ್ಕೊಂಡು ನಾವು 3 ರೌಂಡ್ ಸುತ್ತಿದ್ವಿ. ನಮ್ಮ ಅತ್ತೆಗೂ ಪಾಪಗೂ ಫೋಟೋ ಶೂಟ್ ಮಾಡಿಬಿಟ್ಟು ಮುಡಿಗೆ ಅಂತ ಬಂದ್ವಿ ಗೈಸ್. ಇಲ್ಲಿತ್ತು ಮುಡಿ. ಆಗೋಯ್ತು. ನಾ ಹಿಡ್ಕೊಳ್ಳ, ಗಟ್ಟಿಗೆ ಹಿಡ್ಕೊಬಿಡು ಕಿರಣ. ಗೊತ್ತಾಗೋಯ್ತು ಈಗ ಏನೋ ಮಾಡ್ತಾರ ನೀವು. ಆಗೋಯ್ತು. ನಿಧಾನ ಮಾಡಿ ಸರ್, ಆಗೋಯ್ತು. ಮಾಡಿ ಸರ್. ಅಳು ನಿಲ್ಸಲ್ಲ. ಸಮಾಧಾನ ಯಾಕಲ್ಲ ಬಂಗಾರಮ್ಮ, ಅಳ್ಬಾರ್ದು ಕಣ್ ಮಗನೆ. ಮಾಮಿಗೆ ಹೋಗೋಣ ಬೇಗ. ಮಾಮಿಗೆ ಹೋಗ್ಬಿಡಣ. ಪಪ್ಪ ಹತ್ರ ಕುತ್ಕೊಬಿಡು. ನೀನ್ ಜಾಣ ಅಲ್ವಾ? ಕೂಚೋಬಿಡು ಮಗನೆ, ಕೂಚೋಬಿಡು ಕಂದ. ಕುಚು ಇಲ್ಲಿ ಬಾಟಲ್. ಆಗೋಯ್ತು ಮುದ್ದ. ಕತ್ನ ಅಳ್ಳಾಡ್ಸ್ಬೇಕಲ್ಲಪ್ಪ, ಮಾಡ್ತಾರೆ. ಆಯ್ತು ಹೋಗಿ. ಏನದು? ಎಲ್ಲ ನೋಡುತ್ತ ಆಮೇಲೆ ಯಾರು ನಮ್ಮವ್ರು ಅವರ ಹೆಣ್ವ ಅಂತ ಈಗಲೂ ನೋಡ್ತಾ ನೋಡಲ್ಲಿ, ಈಗಲೂ ಡೌಟ್ ಅವನಿಗೆ. ಕಿವಿ ಚುಚ್ಚುವ ಕಿರಣ ಅಂತ ನಡಗ್ತಾವನೆ. ಫೈನಲಿ ದುಡ್ಡು ಸಾಹಸ ಮಾಡಿ ಪಾಪಗೆ ಮುಡಿ ಆಯಿತು. ಅಲ್ಲಿ ಬಿಸಿನೀರು ಫೆಸಿಲಿಟಿ ಇತ್ತು ಗೈಸ್. ಅಣ್ಣ ಬಿಸಿನೀರೆಲ್ಲ ಆಲ್ರೆಡಿ ರೆಡಿ ಮಾಡಿದ್ರು. ಅಲ್ಲಿಂದ ಬಂದು ನಮ್ಮತ್ತೆ ಸ್ನಾನ ಮಾಡಿಸಿ ಪಾಪಗೆ ರೆಡಿ ಎಲ್ಲ ಮಾಡಿ ದೇವಸ್ಥಾನ ಒಳಗಡೆ ಕರ್ಕೊಬಂದ್ವಿ. ಅವರು ವಿಭೂತಿ ಎಲ್ಲ ಹಾಕಿದ್ರು, ಪೂಜಾರಪ್ಪ ಹಾಕಿ ಪೂಜೆ ರೆಡಿ ಮಾಡ್ಕೊ. ಸೊ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಅವಳು ಆರಾಮಾಗಿದ್ಲು, ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ಲು ಹತ್ತಿದೆಲ್ಲ. ಬಟ್ ಆದ್ರೂ ದುಡ್ಡು ಕೊಡ್ತಿಲ್ಲ ಒಂದೊಂದು ಸಲ. ಅದಾದಮೇಲೆ ಒಂದು 10 ನಿಮಿಷ ನಾವು ಬಿಟ್ಬಿಟ್ವಿ ದೇವಸ್ಥಾನ ಓಡಾಡಲಿ ಅಂತ ಹೇಳಿ. ಇವತ್ತಿಗೆ ನನ್ನ ಪಾಪದ ಮುಡಿ ವಿಚಾರಣ ಆಗಿದೆ. ಇಲ್ಲಿಗೆ ಧನ್ಯವಾದಗಳು, ಶುಭವಾರ್ತೆ. ಮತ್ತೆ ಸಿಗೋಣ ಸಂಜೆ 8 ಗಂಟೆಗೆ. ಸೊ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಹೆಂಡಿಯವ್ರಿಗೆ ಬಂದ್ವಿ ಗೈಸ್. ಹೆಂಡಿಯವರಲ್ಲೂ ಅಷ್ಟೇ ನಾನು ಮಡ್ಲಕ್ಕಿ ಕೊಡೋದಕ್ಕೆ ತಟ್ಟೆ ಅಲ್ಲೇ ಇತ್ತು. ಎತ್ಕೊಂಡು ನಾನು ಏನೇನು ತೊಗೊಂಡು ಬಂದಿದ್ನೋ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ. ನಮ್ಮ ಅತ್ತೆ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ರು. ಇಬ್ಬರು ಸೇರಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ, ಯಾಕೆಂದರೆ ಕರೆಕ್ಟ್ ಟೈಮ್ಗೆ ಪೂಜೆ ಕೊಡೋಣ ಅಂಥೇಳಿ. ಇಲ್ಲೂ ಅಷ್ಟೇ ನಾವೇ ಫೋನ್ ಮಾಡಿ ಕರೆಸ್ಬೇಕು ಪೂಜಾರಪ್ಪನ್ನ. ಇವರಿಗೆ ಎಲ್ಲ ಕಾಂಟ್ಯಾಕ್ಟ್ ಇರೋದ್ರಿಂದ ಕಾಲ್ ಮಾಡಿ ಹೇಳಿದರು ಇನ್ನೊಂದು ಅರ್ಧ ಗಂಟೆ ಒಳಗಡೆ ಬರ್ತೀವಂತ. ಯಾಕೆಂದರೆ ನಾವು ಹೋಗೋ ಟೈಮಿಗೆ ಬರ್ತಾರೆ. ಆ್ಯಕ್ಚುಲಿ ನಮ್ಮ ಅಪ್ಪನ ಮನೆ ದೇವರಲ್ಲೂ ಹೆಂಡಿಯವರಲ್ಲೂ ಅಷ್ಟೇ ನಾವು
ಕಾಲ್ ಮಾಡಿ ಮುಂಚೆಗೆ ಹೇಳ್ಕೊಂಡಿರ್ತೀವಿ ಇಷ್ಟು ಗಂಟೆಗೆ ಬರ್ತೀವಂತ. ಆವಾಗ ಪೂಜಾರಪ್ಪ ಬರ್ತಾರೆ. ಅದೇ ಥರ ಇಲ್ಲೂ ಕೂಡ ಇವ್ರು ಫೋನ್ ಮಾಡಿ ಹೇಳಿದರು. ಪಾಪ ಪೂಜಾರಪ್ಪ ಅಂಕಲ್ಲು ಬಂದು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರನೇ. ನಾವೇ ಒಂದು 5-10 ನಿಮಿಷ ಲೇಟಾಗಿ ಬಂದ್ವಿ. ಅದಾದಮೇಲೆ ಅವ್ರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು. ಇದು ಹೆಂಡೆಯವರು ಬನ್ನಿ ಮಹಾಕಾಳಿ ಅಂಥೇಳಿ. ಸೊ ಪೂಜೆ ಎಲ್ಲ ಆದಮೇಲೆ ಅವರು ವಿಭೂತಿ ಇಟ್ಟರು. ಹಾಗೆಯೇ ದೇವ್ರದ್ದು ಪಾದದಲ್ಲಿ ನಮಸ್ಕಾರ ಮಾಡಿಸಿದ್ರು ಎಲ್ಲರಿಗೂ. ಇದೇ ಗೈಸ್ ನಾನು ಹೇಳಿದ್ದು ಬನ್ನಿ ಮಹಾಕಾಳಿ ಅಂತ ಹೆಂಡೆಯವರು, ಅಲ್ಲೇ ಟಗರುಪುರ ಹತ್ರ. ಆಮೇಲೆ ಅದು ಎದುರುಗಡೆ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೂ ಹೋದ್ವಿ. ಅಲ್ಲೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬಂದಾಗೆಲ್ಲ ಈ ದೇವ್ರಿಗೂ ಹೋಗ್ತೀವಿ. ಪೂಜಾರಪ್ಪ ಗೊತ್ತಿರೋರೇ, ಸಾವಿರ ಕಣ್ಣಿನ ಮಾರಮ್ಮ ಅಂತ ಹೇಳಿ ತುಂಬ ಪವರ್ಫುಲ್ ದೇವರು. ಸೊ ಎಲ್ಲ ಪೂಜೆನೂ ಆಯಿತು. ಮೈಸೂರಿಗೆ ಹೊರಡೋಣ ಅಂತ ಹೊರಡ್ವಿ. ಹಾಗೆಲ್ಲರಿಗೂ ಹೊಟ್ಟೆ ಹಸ್ವಾಗ್ತಿತ್ತು, ಬಿಕಾಸ್ ಮಧ್ಯಾಹ್ನ ಆಗಿತ್ತು. ಅಲ್ಲಿ ಯಾವುದೋ ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಹೋಗೋಣ ಊಟಕ್ಕೆ ಅಂಥೇಳಿ. ನಮ್ಮ ಅತ್ತೆಗೆ ಅವಳನ್ನ ಎತ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಗೈಸ್. ನೋಡಿ ಅವಳು ಅವಳ ಜೊತೆ ಅವ್ರ ಫೋಟೋ ತೆಗೆಸ್ಕೋಬೇಕು, ಅವಳು ಆ ಕಡೆ ತಿರ್ಕೊಂಡ್ಬಿಡ್ತಿದ್ಲು. ಅದೇ ಥರ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಬಟ್ ಒಳ್ಳೊಳ್ಳೆ ಫೋಟೋ ಇದೆ ಅವರಿಬ್ಬರದು. ನಾವು ಇಲ್ಲಿಗೆ ಬಂದು ಶ್ರೀನಿಧಿ ರೆಸ್ಟೋರೆಂಟ್ ಅಂತ ಹೇಳಿ ಮಧ್ಯಾಹ್ನ ಊಟ ಮಾಡೋಣ ಅಂತ. ಸೊ ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಪಾಪಗೂ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಮನೆಗೆ ಬಂದ್ವಿ ಗೈಸ್. ಇದು ಇವತ್ತಿನ ವ್ಲಾಗು ಇಷ್ಟೇ. ನನ್ನ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.